ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮುಗನೂರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಡುಕರ ಹಾವಳಿಯಿಂದ ಕೊಚ್ಚಿ ಹೋಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದನ್ನು ವಿದ್ಯಾ ಮಂದಿರ ಅಥವಾ ಕುಡುಕರ ಮಂದಿರ ಎಂಬುದನ್ನು ಅಲ್ಲಿನ ವಿದ್ಯಾರ್ಥಿಗಳ ಮನದಲ್ಲಿ ಕಾಡತೊಡಗಿತ್ತು. ಅಲ್ಲಿ ವಿದ್ಯಾರ್ಥಿಗಳು ತಾನು ವಿದ್ಯಾಭ್ಯಾಸ ಮಾಡುವಗೋಸ್ಕರ ತಮ್ಮ ಶಾಲೆಯನ್ನು ದಿನಾಲೂ ಸ್ವಚ್ಛಗೊಳಿಸಿ ವಿದ್ಯಾ ಪಡೆಯುತ್ತಿದ್ದರು. ಆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಬಹಳ ನೊಂದು ಹೋಗಿದ್ದಾರೆ. ಕೆಲವರು ಕುಡುಕರನ್ನು ಈ ಅಭ್ಯಾಸ ರೂಢಿಯನ್ನು ಮಾಡಿಕೊಂಡು ಇಡೀ ಗ್ರಾಮವನ್ನೇ ಕುಡುಕರು ಎಂದು ಹೆಸರ ಆಗುತ್ತಿರುವುದು ನಿಲ್ಲಿಸಬೇಕು ಮತ್ತು ಗ್ರಾಮದ ಹೆಸರು ಕೆಟ್ಟದಾಗಿ ಕೇಳಿ ಬರುವುದು. ಇದನ್ನು ಗ್ರಾಮಸ್ಥರು ಹಾಗೂ ಪಾಲಕರು ಎಚ್ಚೆತ್ತುಕೊಂಡು ಕೂಡಲೇ ಇಂತಹ ಒಳ್ಳೆಯ ವಿದ್ಯಾ ಮಂದಿರ ಶಾಲೆಯಲ್ಲಿ ಪದೇ ಆಗುತ್ತಿರುವ ಸಮಸ್ಯೆಗಳನ್ನು ಕೂಡಲೇ ನಿಲ್ಲಿಸುವಂತೆ ನೋಡಿಕೊಳ್ಳಬೇಕು. ಆ ಕುಡುಕರು ಯಾರೇ ಆಗಲಿ ಅವರನ್ನು ಬುದ್ಧಿವಾದ ಹೇಳಿ ಒಂದು ವೇಳೆ ಕೇಳದೆ ಇದ್ದಲ್ಲಿ ಅವರನ್ನು ಕಾನೂನು ರೀತಿ ಕ್ರಮಕ್ಕೆ ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಅಲ್ಲಿನ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಶಿಕ್ಷಕರು ಗ್ರಾಮಸ್ಥರಲ್ಲಿ ಹಾಗೂ ಪಾಲಕರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ವರದಿ ಪ್ರಕಾಶ್ ಕಲಾ, ಮೂಗನೂರು. ಶಾಲೆಯ ಆವರಣದಲ್ಲಿ ಕಂಪೌಂಡದಲ್ಲಿ ದಿನಾಲು ಕಿಡಿಗೇಡಿಗಳು ಸೇರಿ ನಮ್ಮ ಶಾಲೆಯ ಆವರಣವನ್ನು ಅಸ್ವಸ್ಥಗೊಳಿಸುತ್ತಿದ್ದಾರೆ. ನಾನಾ ರೀತಿಯ ವಿಷಕಾರಿಯಾಗಿರ್ತಕ್ಕಂಥ ಬಾಟಲ್ಗಳನ್ನು ಎಸೆದು ಕಿಟಕಿಗಳನ್ನು ಒಡೆದು ರೂಮಿನಲ್ಲಿ ಹೋಗಿ ಸಂಘಟನೆ ಮಾಡಿ ಮಕ್ಕಳಿಂದ ನಾವು ಬಳಿಸ್ತಕ್ಕಂಥ ಪರಿಸ್ಥಿತಿ ಬರೆದಿದ್ದಾಗಿ ಈ ರೀತಿಯ ಅವಾಚ್ಯ ಶಬ್ದಗಳನ್ನು ನಾವು ಒಳ್ಳೆಯ ರೀತಿಯ ನುಡಿಗುಟ್ಟುಗಳಿಂದಲೂ ಬರೆದ್ರು ಅವರು ಮಕ್ಕಳು ಏನು ಮಾಡತ್ತಿದ್ದಾರೆ, ಕಿಡಿಗೇಡಿಗಳು ಕೇಳ್ತಾ ಇಲ್ಲ. ಅದರ ಸಲುವಾಗಿ ಈ ವಿಷಯವನ್ನು ತಮ್ಮ ಗಮನಕ್ಕೆ ತರಲು ಏನು ಮಾಡುತ್ತಿದ್ದೇವೆ ನಾವು ಬಯಸುತ್ತಿದ್ದೇವೆ.